ಈ ಮನೆ ನನ್ನ ಪಾಲಿಗೆ ದೇವಸ್ಥಾನ ಇದ್ದ ಹಾಗೆ. ನನ್ನ ಬದುಕಲ್ಲಿ ಸಂತೋಷದ ಕ್ಷಣಗಳನ್ನು ಕೊಟ್ಟಿದೆ. ನಂದೊಂದು ಚಿಕ್ಕ ಆಸೆ ಇದೆ, ನೆರವೇರಿಸ್ತೀರಾ? ಅಯ್ಯೋ, ನೆರವೇರಿಸ್ತೀರಾ ಅಂತ ಕೇಳ್ತಿದ್ರಲ್ಲ ಅಮ್ಮೋರೆ. ನಿಮ್ಮ ಆಸೆ ನೆರವೇರಿಸೋದೇ ನಮ್ಮ ಕರ್ತವ್ಯ, ದಯವಿಟ್ಟು ಹೇಳಿ. ನಾನು ಮಕ್ಕಳಿಗೆ ಪಾಠ ಹೇಳ್ಕೊಡೋ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾಗ ಒಂದಷ್ಟು ಹಣನ ಉಳಿತಾಯ ಮಾಡಿದ್ದೀನಿ. ಅದರಿಂದ ನಿಮ್ಮೆಲ್ರಿಗೂ ಏನಾದರೂ ತಂದುಕೊಡ್ಬೇಕು ಅನ್ನೋ ಆಸೆ ಆಗ್ತಿದೆ. ಅದಕ್ಕೆ ನಾನು ಸುಬ್ಬು ಮತ್ತು ಶ್ರಾವಣಿ ಜೊತೆ ನಾಳೆ ಹೊರಗೆ ಹೋಗ್ಬೋದಾ? ನಂದಿನಿಮ್ಮ, ಇದೆಲ್ಲ ಯಾಕೆ? ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿನೇ ನಮಗೆ ದೊಡ್ಡ ಆಸ್ತಿ, ಅಷ್ಟೇ ಸಾಕು. ಉಚ್ಚಿ, ಪ್ರೀತಿ ಮನಸ್ಸಲ್ಲಿರುತ್ತೆ ಕಣೆ. ಅದಕ್ಕೂ ಮೀರಿ ನಮಗೋಸ್ಕರ ಏನೋ ಕೊಡಿಸ್ಬೇಕು ಅಂತ ಇದ್ದಾರೆ. ಯಾಕೆ ಬೇಡ ಅಂತಿದ್ಯಾ? ನಾಳೆ ನೀವು ಸುಬ್ಬು ಜೊತೆ ಶ್ರಾವಣಿ ಮರ ಜೊತೆ ಹೊರಗೋಗಿ ಬನ್ನಿ, ಸರಿನಾ? ಸರಿ. ಇವತ್ತಿನ ಈ ಬೆಳೆದಿಂಗಳು ನಮ್ಮೆಲ್ಲರೂ ಬದುಕಲ್ಲೂ ಯಾವಾಗಲೂ ಹೀಗೆ ಇರಬೇಕು. ಈ ಸಂತೋಷ ನಿಮ್ಮ ಮುಖಗಳಲ್ಲಿ ಯಾವಾಗಲೂ ಶಾಶ್ವತವಾಗಿರಬೇಕು. ಹಾಗಂತ ನಾನು ದೇವರನ್ನ ಬೇಡ್ಕೊತೀನಿ. ಓ, ನಮಸ್ಕಾರ ನಮಸ್ಕಾರ. ಬನ್ನಿ ಕುತ್ಕೊಳ್ಳಿ ಪ್ಲೀಸ್. ತಗೊಳ್ಳಿ, ಕುತ್ಕೊಳ್ಳಿ. ಓ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಪ್ಲೀಸ್ ಕಮ್. ಅಣ್ಣ, ಗಾಡಿ ಇಲ್ಲೇ ನಿಲ್ಸ್ಬಿಡ್ತೀರಾ ನಗಣ? ಸುಬ್ಬು, ಇಲ್ಲೇ ಗಾಡಿ ನಿಲ್ಸೋದಕ್ಕೆ ಹೇಳ್ದೆ. ಅಮ್ಮೋರೆ, ನೀವು ಇಲ್ಲಿಂದನೇ ಮನೆಗೆ ಹೋಗ್ಬಿಡಿ. ನಮಗೊಂಚೂರು ಕೆಲಸ ಇದೆ, ನಾವು ಮುಗಿಸ್ಕೊಂಡ್ಬಂದ್ಬಿಡ್ತೀವಿ. ನಾಗಣ್ಣ, ಅಮ್ಮೋರ ಮನೆ ಬಿಟ್ಬಿಡಿ. ನನಗೆ ಗೊತ್ತು ನೀವಿಬ್ರು ಯಾವ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂತ. ಅಮ್ಮ, ಸಾವಿತ್ರಿಗೆ ತಗೊಂಡಿರೋ ಸೀರೆ ಕೊಡೋದಕ್ಕೆ ತಾನೆ? ಹೌದಮ್ಮ. ಪಾಪ ಅವಳು ಆ ರಾಕ್ಷಸರ ಮಧ್ಯ ಹೇಗೆ ಬದುಕ್ತಿದ್ದಾಳೋ ಏನೋ. ಅದು ಅಲ್ಲದೆ ತುಂಬ ಗರ್ಭಿಣಿ ಬೇರೆ. ಅವಳಿಗೆ ಆಸೆಗಳಿರುತ್ತೆ, ಬೈಕೆಗಳಿರುತ್ತೆ. ತನ್ನೋರು ಅಂತ ಯಾರಾದ್ರೂ ಬಂದು ನನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಕಾತುರ ಇರುತ್ತೆ. ಸಾವಿತ್ರಿ ನಂಗೆ ತಂಗಿ ಇದ್ದಂಗೆ ಅಮ್ಮೋರೆ. ಅಣ್ಣನಾಗಿ ತಂಗಿಗೆ ಸೀರೆ ಕೊಟ್ಟು ಒಳ್ಳೇದಾಗ್ಲಿ ಅಂತ ಹರಿಸಿ ನೋಡ್ಕೊಂಬಂದ್ಬಿಡ್ತೀವಿ ಅಷ್ಟೇ. ಆಯಿತು ಸುಬ್ಬು, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ನೀವು ಆ ಮನೆಗೆ ಹೋಗ್ತಿದ್ದೀರಾ, ಯಾವುದೇ ಕಾರಣಕ್ಕೂ ಆ ವಿಜಯಾಂಬಿಕಾ ಕಣ್ಣಿಗೆ ಬೀಳದೇ ಇರೋ ಹಾಗೆ ಸಾವಿತ್ರಿನ ಹೋಗಿ ಮಾತಾಡ್ಸ್ಕೊಂಡು ಬನ್ನಿ.